ಅಣ್ಣ ಯಾವ್ರವರು? ಗಾಮನಹಳ್ಳಿ. ಗಾಮನಹಳ್ಳಿಯವರ. ಡೈಲಿ ಬರೋದು ಇಲ್ಲಿಗೆ? ಎಷ್ಟೊತ್ತು ಬರ್ತೀರಿ? 5:30 6 ಗಂಟೆ. ಹಾಂ, 6 ಗಂಟೆಯಿಂದ ಬಂದು 9:30 ಹೊಟ್ಟೋಯ್ತೀರಿ ವಾಪಸ್ಸು? ಖಾಲಿ ಆದರೂ ಹೋಯ್ತೀರಿ, ಉಳ್ಕೊಂಡ್ರು ಹೋಯ್ತೀರಿ? ಖಾಲಿ ಆದರೂ ಹೋಯ್ತು, ಉಳ್ಕೊಂಡು ಹೋಯ್ತು. ಓಕೆ ಅಣ್ಣ. ಸೌತೆಕಾಯ ಹಂಗೆ ಮಾವಿನ ಹಣ್ಣು ಮಾಡಿ ಮತ್ತೆ ಸ್ಲೈಸ್ ಮಾಡಿ ಖಾರ ಹಾಕಿ, ಸರಿ, ನಿಂಬೆಹಣ್ಣು ಹಾಕಿ, ಸರಿ. ನಾವು ನೇರ್ಲಿಕ್ಕೆರೆ ಅವರು ಕಣ. ಹೆಸರೇನಣ್ಣ ನಿಮ್ಮದು? ಸೌತೆಕಾಯಿ ನಾಗರಾಜ್. ಸೌತೆಕಾಯಿ ಸ್ಲೈಸ್ ನಾಗರಾಜ್ ಅಂತ. ಇವೆಲ್ಲ ಆಡುಗಿಡ್ ಸಾಕಿದ್ರೆ ಆಡ್ಗೈತವಲ್ಲ? ಯಾರು ತಗೋಬೋದಪ್ಪ? ನೀನೇ ಸಾಕಿದ್ರು ಒಂದು 2 ಆಡು ಮೇಯ್ತವ್ರ ಡೈಲಿ. ಒಂದು ಒಳ್ಳೆ ಐಡಿಯಾ ಕೊಡ್ತೇವೆ, ಮಾಡು. ಸುಮ್ಮನೆ ಅಲ್ಲಿ ಇಲ್ಲಿ ಹಾಕೋದಕ್ಕೆ ಹೆಂಗಿರು ಊರಿಗೆ ಹೋಯ್ತೀಯ, ತಗೊಂಡೋಗಿ ಮೇವು ಹಾಕ್ಬಿಟ್ರೆ ಹಾಡಿಗೆ. ಅಣ್ಣ ಎಷ್ಟು ವರ್ಷದಿಂದ ಇದು ವ್ಯವಹಾರ? 10 ವರ್ಷ ಆಗಿದೆ ಜನ ಶುರು ಮಾಡಿ. ಪಾರ್ಸಲ್ಲು ಇಲ್ಲಿ ಬಂದವ್ರಿಗೆ ಕೊಡೋದು, ಇಲ್ಲ ಫೋನ್ ನಂಬರ್ ಯಾರು ಇಟ್ಕೊಂಡಿದ್ದಾರಾ? ಬಂದವ್ರು ಮಾತ್ರ, ಇನ್ನೂ ಅಷ್ಟು ಇದಾಗಿಲ್ಲ. ಹಾಂ ಹಾಂ ಹಾಂ, ಎಲ್ಲ ಬರ್ತಾರೆ. ಒಂದು ಸೌತೆಕಾಯಿ 10 ರೂಪಾಯಿ ಅಂತೆ. ಇವ್ರ ಡ್ಯೂಟಿ ಅವರು ಸಂಜೆ 6 ಗಂಟೆಯಿಂದ ನೈಟ್ 9 ಗಂಟೆ ಗಂಟ. ಇಡೀ ಕರ್ನಾಟಕದಲ್ಲಿ 1 ರೂಪಾಯಿನೂ ಲಾಸೇ ಆಗ್ದೇ ವರ್ಷ ಪೂರ್ತಿ ಲಾಭದಲ್ಲೇ ಇರುವಂಥ ಏಕೈಕ ಬಿಸ್ನೆಸ್ ಮ್ಯಾನ್ ಇವರು. ಮನುಷ್ಯ ದುಡಿತೀನಿ ಅಂತ ಹೊರಟ್ರೆ ಜನ ಜಾಗ ಯಾವುದಾದ್ರೂ ಆಗಿರಲಿ ನೆಮ್ಮದಿಯಾಗಿ ದುಡಿದು ಬದುಕ್ಬೋದು ಅನ್ನೋದಕ್ಕೆ ನೇರವಾಗಿ ಉದಾಹರಣೆ ಇವರು. ಪ್ಯೂರ್ ನಾಟಿ ಸೌತೆಕಾಯಿ ತರೋದು. ಹಾಂ ಹಾಂ ಹಾಂ. ಎಲ್ಲಿ ಮಂಡ್ಯ ಮಾರ್ಕೆಟಲ್ಲಿಯಾ? ಇಲ್ಲ ಹಾಂ, ರೈತರ ತಾವ ನೇರ. ಮಿಸ್ ಆದ್ರೆ ಮಂಡ್ಯ ಮಾರ್ಕೆಟ್. ಯಾವ ಊರಲ್ಲಿ ತಗೋದು? ನೇರ್ಲಿಕೆರೆ, ಬನ್ನಹಳ್ಳಿ. ಹಾಂ, ಕೊಟ್ಟವ್ರು ಏನಾರು ಬಂದ್ರೆ ಫ್ರೀ ಅವ್ರಿಗೆ? ಬರ್ಲಿ ಬಿಡಿ, ತಿನ್ನಿ ಬಿಡಿ ಅಷ್ಟೇ. ಎಲ್ಲ ಇದು ಮಾಡೋಕ್ಕಂತ. ಆಯ್ತು, ಒಳ್ಳೇದಾಗಲಿ ಮಾಡಿ. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ನೆಮ್ಮದಿ ಹುಡುಕು, ಬಾಳಲಿ ಬರುವುದು ಬೆಳಕು, ನಿನ್ನ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಮನುಷ್ಯ ದುಡಿದು ಬದುಕಿದ್ರೆ ಚಂದ ಅಂತ ಹೇಳ್ತಾ ಪ್ರೇಮ್ ಕುಮಾರ್ ನೇರಳೆಕೆರೆ ಮಂಡ್ಯ. ಎಲ್ರಿಗೂ ನಮಸ್ಕಾರ.